ಇದು ನಿಜಕ್ಕೂ ವಿಪರ್ಯಾಸ. ಈ ಹಿಂದೆ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘದಲ್ಲಿನ ಕಮಿಷನ್ ಕಮಾಯಿಯನ್ನ ಆಡಿಯೋ ಬಿಚ್ಚಿಟ್ಟಿದೆ. ಕಮಿಷನ್ ಆರೋಪದ ಬೆನ್ನಲ್ಲೇ ಸಂಘದ ಪದಾಧಿಕಾರಿಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಆರೋಪ ಸುಳ್ಳು ಅಂತ ಹೇಳಿ ಉಚ್ಚಾಟಿತ ಗೌರವಾಧ್ಯಕ್ಷ ಸಿಡಿದಿದ್ದಾರೆ. ನಾವು ಸಣ್ಣವ್ರು ಹಿಡ್ಕೊಂಡು ಹೋಗುತ್ತೆ ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೋಡ್ರಿ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಂತ ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ ಅದಲ್ರಿ ಇದು ಇದ್ರಾಗಾರೆ ಕಮ್ಮಿ ಮಾಡ್ರಿ ಅಂತಾರೆ. ಇಲ್ಲ ಎರಡು ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಈಗ ಅಣ್ಣ ಕೇಳಿದ್ರಲ್ಲ, ರಾಜ್ಯದಲ್ಲಿ ಗುತ್ತಿಗೆದಾರರ ಸಂಘದಲ್ಲಿ ನಡೆದಿದೆ ಎನ್ನಲಾಗಿರುವ ಗೋಲ್ಮಾಲ್ ಆಡಿಯೋ ಇದು. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಬಡ ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ಲೆಕ್ಕದಲ್ಲಿ ವಸೂಲಿ ಮಾಡಲಾಗ್ತಿದ್ದು ಆಡಿಯೋ ಹಲ್ಚಲ್ಲೆಬ್ಬಿಸಿದೆ. ಅಲ್ಲ ಈಗ ನೋಡ್ರಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದ ವಸೂಲಿ. ಸಣ್ಣ ಗುತ್ತಿಗೆದಾರರ ಬಳಿ ಕಮಿಷನ್ ಲೆಕ್ಕದಲ್ಲಿ ಕಮಾಯಿ. ಎಸ್, ಈ ಹಿಂದೆ ರಾಜ್ಯ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದ ಗುತ್ತಿಗೆದಾರರ ಸಂಘದಿಂದಲೇ ಭ್ರಷ್ಟಾಚಾರದ ಡೀಲ್ ನಡೆದಿರೋ ಆಡಿಯೋ ಬ್ಲಾಸ್ಟ್ ಆಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಸ್ಫೋಟಕ ಡೀಲ್ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದು ಸರ್ಕಾರವನ್ನ ಶೇಕ್ ಮಾಡಿದೆ. ಆಡಿಯೋದಲ್ಲಿ ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್ ಹಾಕಲಾಗಿದೆ. ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಹಾಗೂ ನಿರ್ದೇಶಕ HR ಚಿಂಚಳಿಯವರಿಂದ ವಸೂಲಿ ಕಾಯಕ ನಡೆದಿದೆ. PWD, ಇಂಧನ, ನಗರಾಭಿವೃದ್ಧಿ, ನೀರಾವರಿ ಸೇರಿ ಸರ್ಕಾರದ ವಿವಿಧ ಇಲಾಖೆಗಳ ಗುತ್ತಿಗೆಗಳಲ್ಲಿ ನಮಗೆ 3% ಕಮಿಷನ್ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದು, ಗುತ್ತಿಗೆ ಆರ್ಡರ್ ಸಿಕ್ಕ ತಕ್ಷಣ ಡೀಲಿಂಗ್ ಹಣ ಕೊಡಬೇಕು ಅಂತ ತಾಕೀತು ಮಾಡಿರೋದು ಬಟಾ ಬಯಲಾಗಿದೆ. ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಈಗ ಹೇಳಿದ್ರೆ ಇಲ್ಲ ನಾವು ನಮ್ಮದು ನೋಡ್ರಿ ನಾವು ಸಣ್ಣವ್ರದ್ದು ಜರ ನೀವೇ ಹೇಳಲಿಲ್ಲ ಅಂದ್ರೆ ಮತ್ತೆ ಅಲ್ರಿ ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ಸರ್ ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಉಚ್ಚಾಟನೆ. KSCA ಅಧ್ಯಕ್ಷ R ಮಂಜುನಾಥ್ರಿಂದ ಕಿಕ್ಔಟ್ ಆದೇಶ. ಗುತ್ತಿಗೆದಾರರ ಸಂಘದ ಮೇಲೆ ಭ್ರಷ್ಟಾಚಾರದ ಆಡಿಯೋ ನ್ಯೂಸ್ ಫಸ್ಟ್ನಲ್ಲಿ ಬಿತ್ತರವಾದ ಬೆನ್ನಲ್ಲೇ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶೇಗಜಿ ಉಚ್ಚಾಟನೆ ಮಾಡಿ KSCA ಅಧ್ಯಕ್ಷ ಮಂಜುನಾಥ್ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಅಧ್ಯಕ್ಷ ಮಂಜುನಾಥ್ ಘಟನೆಗೂ ಅಸೋಸಿಯೇಷನ್ಗೂ ಸಂಬಂಧವಿಲ್ಲ ಎಂದಿದ್ದಾರೆ. ಖಾಸಗಿ ಸ್ಥಳದಲ್ಲಿ ಡೀಲ್ ನಡೆದಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಂದು ವಿಪರ್ಯಾಸ ಸಂಗತಿ ಅಂದರೆ ಜಗನ್ನಾಥ್ ಶೇಗ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನು ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದ್ದೀವಿ, 6 ಜನದ ಕಮಿಟಿ. ಅವ್ರದ್ದು ವೈಯಕ್ತಿಕ, ಇದು ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೂ ಈ ಒಂದು ಘಟನೆಗೂ ನಮಗೂ ಸಂಬಂಧ ಇಲ್ಲ. ಅದು ಎಲ್ಲೋ ಯಾವುದೋ ಜಾಗದಲ್ಲಿ ಆಗಿರೋದು, ನಮ್ಮ ಜಾಗದಲ್ಲಿ ಆಗಿದ್ರೆ ನಾವು ಹೊಣೆ ಬರಬೇಕಾಗಿತ್ತು, ಅದು ಬೇರೆ ಇದರಿಂದ ಸೊ ನಾವು ಇದನ್ನು ಖಂಡಿಸ್ತೀವಿ. ಹಿಂಗಾಗಬಾರ್ದು, ಯಾರಿಗೂ ಈ ಮನಸ್ಥಿತಿ ಬರಬಾರ್ದು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. ನಾವು ತಲೆ ತಗ್ಗಿಸ್ತೀವಲ್ಲ, ಒಂದ್ಸರಿ ನಿಮಗೆ ಸಾರಿ ಅಂತ ಹೇಳ್ಬಿಟ್ವಲ್ಲ, ತಪ್ಪಾಗಿದೆ ನಮ್ಮ ಕಡೆಯಿಂದ ಅಸೋಸಿಯೇಷನ್ ಇದರಿಂದ. ಆದರೆ ಎಲ್ಲರೂ ಹಂಗಿಲ್ಲ ಹೇಳಿದ್ವಲ್ಲ, ಏನೋ ಒಂದು ಆಕಸ್ಮಿಕವಾಗಿ ಇದು ಈಸ್ ಎ ಟೋಟಲಿ ಆಕ್ಸಿಡೆಂಟ್ ಇದು ಆಗಿದೆ, ಅಲ್ಲಿ ಕ್ಲೋಸ್ ಮಾಡೋಣ ಅಷ್ಟೇ. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದ ಜಗನ್ನಾಥ್. ತನಿಖೆ ನಡೆಸದೆ ಉಚ್ಚಾಟನೆ ಮಾಡಿದ್ದಕ್ಕೆ ಆಕ್ರೋಶ. ಇತ್ತ ತಮ್ಮನ್ನ ಸಂಘದಿಂದ ಉಚ್ಚಾಟನೆ ಮಾಡಿದ್ದ ಕ್ರಮಕ್ಕೆ ಅತ್ತ ಕಲಬುರಗಿಯಲ್ಲಿ ಜಗನ್ನಾಥ್ ಶೇಗಜಿ ಆಕ್ರೋಶ ಹೊರಹಾಕಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ಕಮಿಷನ್ ಹಣ ಕೂಡ ಕೇಳಿಲ್ಲ,
ನನಗೆ ನೋಟಿಸ್ ನೀಡಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿತ್ತು. ಆದ್ರೆ ಏಕಾಏಕಿ ಉಚ್ಚಾಟಿಸಿದ್ದಾರೆ. ಅವರ ಬಂಡವಾಳ ಬಯಲ್ ಮಾಡ್ತೇನೆ ಅಂತ ಗುಡುಗಿದ್ದಾರೆ. ನಾನು ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದಕ್ಕೆ ಹೀಗೆ ಮಾಡಿದ್ದಾರೆ. ನನ್ನತ್ರನೂ ಸಾಕ್ಷಿಗಳಿವೆ. ಸೂಕ್ತ ಸಂದರ್ಭದಲ್ಲಿ ಬಯಲಿಗೆ ತರ್ತೀನಿ ಅಂತ ಸಿಡಿದಿದ್ದಾರೆ. ಸಸ್ಪೆಂಡ್ ಆಗಿದೆ ಗೊತ್ತಿಲ್ಲ ಮೊದಲ. ಈಗ ಯಾರನ್ನ ಸಸ್ಪೆಂಡ್ ಅಂತ ಒಂದು ನೋಟಿಸ್ ಕೊಡ್ಬೇಕಾಗಿತ್ತು. ನನಗೆ ನೋಟಿಸ್ ಕೊಟ್ಟು ಇದು ಮಾಡಿ ಕೇಳಬೇಕಾಗಿತ್ತು. ಇಮಿಡಿಯೇಟ್ ಅದು ಇದು ಮಾಡ್ತಂದ್ಮೇಲೆ ಇದು ಏನೋ ಇವ್ರನ್ನ ಕೈ ಬಿಡೋದಂತ ಅರ್ಥ ಆಗ್ತದೆ. ಅದರಲ್ಲಿ ಯಾರ್ದು ಇವ್ರದೊಂದ್ರೆ ಯಾರು ನಮ್ಮ ಅಸೋಸಿಯೇಷನ್ ಯಾರಿಗೆ ಕೂತು ಮೀಟಿಂಗ್ ಮಾಡ್ರೆ ಅವ್ರದ್ದು. ಇದೆಲ್ಲ ಒಂದು ಸೆಡ್ ಅಂತ ತಿಳ್ಕೊತೀನಿ. ನಾ ಹೋರಾಟ ಮಾಡ್ತೀನಿ ಅದ್ರ ಬಗ್ಗೆ ಕರೆ ವಿಷಯ ತರ್ತೀನಿ ಅದಕ್ಕೆ. ನಾ ಹೆಂಗಾದ್ರೂ ಸಣ್ಣ ಬಿಡ್ತೀನಿ ಅದಕ್ಕೆ. ನಂದು ಏನ್ ಪ್ರೂಫ್ ನಾನು ಸ್ವಂತ ಬೇಡಿ ನಾನು ಅಥವಾ ಒಬ್ಬ ಕಾಂಟ್ರಾಕ್ಟರ್ಗೆ ನೀವು ಬೆದರಿಸಿ ಟೆಂಡರ್ ತಕ್ಕೋಪ್ಪ ಹೇಳಿನಿ ಅಂತ ಹೇಳ್ತಾರೆ. 3% ನಂಗೆ ಕೊಟ್ಟರೆ ನೀವು ಟೆಂಡರ್ ತಕ್ಕೋತ ಯಾರಿಗೆ ಹೇಳಿದ್ರು ಅದು ಆಡೇ ಕೊಡ್ಲಿ. ಸುಮ್ಮನೆ ಏನು ಸಂಬಂಧ ಇಲ್ಲ. ನಾ ಹೆಂಗ್ ರೊಕ್ಕ ಬಿಡ್ತೀನಿ ಅದಕ್ಕೆ ಬೇಕಲ್ಲ. ಅದು ಯಾರು ಒಬ್ಬ ಕಾಂಟ್ರಾಕ್ಟರ್ಗೆ ಏನಿದೆ ಟೆಂಡರ್ ತಕೋ ನಂಗೆ 3% ಅಂತ ತಿಳಿತೀನಿ ಅದ್ರ ಅಂದ್ರೆ ಇದು ಮಾಡ್ಲಿ. ನಾ ಅದೇನು ಯಾರಿಗೆ ಬಿಡಿಲ್ಲ ಒಟ್ಟೆ ರೊಕ್ಕನೇ ಬಿಡಿಲ್ಲ ಒಟ್ಟೆ ಯಾರಿಗೆ. ಒಟ್ಟಾರೆ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರ ನಡೆಯುತ್ತಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದು ಸಂಘದ ವಿಶ್ವಾಸಾರ್ಹತೆ ಬಗ್ಗೆಯೇ ಸಂಶಯ ಮೂಡಿಸುವಂತಾಗಿದೆ. ಸವಿತಾ ರಾಮಚಂದ್ರ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.